ಅಯ್ಯಪ್ಪ ಶಾಸಕ ಆದ್ಮೇಲೆ ಯಾರು ಕುಮಾರಣ್ಣರು. ಅದೇ ಈ ಅಪ್ಪನೂ ಇವಾಗ ಕುಮಾರಣ್ಣ ಕರಿತಾವ್ರ ತಾನೆ, ಬಂದಿ ನಮ್ ರೈತರ ಕಷ್ಟ ಸುಖ ಕೇಳಕ್ಕೆ ಏನಂತೆ, ಇವ್ರು ರೈತರ ಪರ ಅಂತ ಹೇಳ್ತಾವ್ರ ತಾನೆ ಡಿ ಕೆ ಸರ್. ಬನ್ನಿ ನೀವುನು, ನಿಮ್ನೇನ್ ನಾವೇನು ಹೊಡ್ದಿ ಬಡ್ದಿ ನಿಮ್ ಏನು ಇದ್ ಮಾಡ್ಬಿಡಲ್ಲ, ಹೊಡಿಲಿ ಕಲ್ಲೆಲ್ಲ ಹೊಡಿಲಿ ಬಟ್ಟೆನ ಹರ್ದಾಕ್ಲಿ ಅಂತಾರಲ್ಲ, ಅದೆಲ್ಲ ನಾವೇನು ಮಾಡಲ್ಲ. ಅವರು ಬರ್ಲಿ, ಕುಮಾರಣ್ಣರ್ಗೆ ಹೆಂಗೆ ನಾವು ಉಪಕಾರ ಮಾಡಿದ್ವೋ ನಿಮ್ಗೂ ಅದೇ ತರನೇ ನಾವು ಮಾಡ್ತೀವಿ. ಕುಮಾರಣ್ಣ ಹೆಂಗೆ ನಮ್ಮ ಹತ್ರ ಬಂದು ಉಪ್ಸಾರು ಮುದ್ದೆ ಊಟ ಮಾಡ್ಕೊಂಡು ನಮ್ ಕಷ್ಟ ಸುಖ ಕೇಳ್ಕೊಂಡು ಹೋಗೋರು ಅವತ್ತು ಕುಮಾರಣ್ಣ ಶಾಸಕ ಆದಾಗ. ಅದು ನಿಮ್ಗೂ ರೈತರ ಮೇಲೆ ಏನಾರ ಒಂದ್ ಕಿಂಚಿತ್ ಗೌರವ ಇದ್ರೆ ನೋಡಿ ಇದನ್ನ ಕ್ಯಾನ್ಸಲ್ ಮಾಡ್ರಿ, ಬಂದಿ ನಮ್ಮನ್ನ ಕಷ್ಟ ಸುಖ ಕೇಳಬೇಕು ಅಂತ ಕೇಳ್ಕೊತಾರೆ ಸರ್. ಮೇಡಮ್ ಹಂಗೆ ಭೂ ಸ್ವಾಧೀನ ಮುಂದುವರೆದ್ರೆ ಅಂದ್ರೆ ಈಗಾಗಲೇ ಒಂದಷ್ಟು ಜನ ರೈತರು ಕೊಡ್ತಿದ್ದಾರೆ, ಚೆಕ್ ಇಸ್ಕೊಳ್ತಿದ್ದಾರೆ ಅಂತ ಕೂಡ ಸರ್ಕಾರದಿಂದ ಹೇಳ್ತಿದೆ. ಒಂದ್ ವೇಳೆ ಮುಂದುವರೆದ್ರೆ ನಿಮ್ಮ ಹೋರಾಟ ಇರುತ್ತೆ? ನಾನೊಂದ್ ಹೇಳ್ತೀನಿ, ಅಲ್ಲಿ ಕುತ್ಕೊಂಡು ಸರ್ಕಾರ ಕೊಡ್ತಾ ಇದೆ, ನಾನು ಭೂ ಸ್ವಾಧೀನ ಮಾಡ್ಕೋತಾ ಇದೀವಿ ಅಂತ ಅಂತವ್ರಲ್ಲ ಅವರು. ನಾವು ದುಡ್ಡು ತಗೊಬಿಟ್ಟಿದೀವಿ, ಚೆಕ್ ತಗೊಬಿಡಿ, ಅವ್ರು ತಗೊಂಡಿದ್ರೆ ಯಾಕೆ ಕುತ್ಕೊಳ್ಳೋರು ಸರ್ ಅಲ್ಲಿ? ನಾನೊಂದ್ ಹೇಳುದು, ಅವ್ರಿಗೆಲ್ಲ ಚೆಕ್ಗಳು ಕೊಟ್ಬಿಟ್ಟಿದ್ರೆ ಅವ್ರು ಅಲ್ಲಿ ಯಾಕೆ ಕುತ್ಕೊಳ್ಳೋರು ಸರ್? ಇದೆಲ್ಲ ಬೂಟಾಡ್ಕೆ ಸರ್, ಇದು ಅವರು ಮಾಡ್ತಾ ಇರೋದು ಬೂಟಾಡ್ಕೆ. ಯಾರು ಬಾಲಕೃಷ್ಣಣ್ಣ ಮಾಡ್ತಾ ಇರೋದು ಇದೆಲ್ಲ. ಅದೇ ತರ ಅವ್ರಿಗೆ ಚೆಕ್ಗಳು ಕೊಟ್ಬಿಟ್ಟಿದ್ರೆ ಅವ್ರು ಯಾಕೆ ಕುತ್ಕೊಳ್ಳೋರು? ಓಡಾಟಕ್ಕೆ ಯಾಕೆ ಇಳಿಯೋರು? ಇವಾಗ ನಮ್ಗೆ ಬಿಡ್ರಿ ಅಂತ ನಾವು ಓಡಾಟ ಮಾಡಕ್ಕೆ ನಮ್ಗೊಂದು ಹಕ್ಕದೆ. ಈಗ ಅವ್ರಿಗೆ ಕೊಡ್ತಾವ್ರೆ ಅಂದ್ಮೇಲೆ ಯಾಕೆ ಅವ್ರು ಕುತ್ಕೊಳ್ಳೋದಲ್ಲಿ? ನಮ್ಮ ಹೆಸರು ಸುಮಿತ್ರಾ ಅಂತ. ಇಷ್ಟು ಅಂದ್ರೆ ರೈತರ ಹೋರಾಟ ಇಲ್ಲಿ ನಡೀತಾ ಇರುವಂತ ಸ್ಥಳದಲ್ಲಿ ಇವರು ಹೇಳ್ತಾ ಇರೋದು ಏನಂದ್ರೆ ಮಾತಾಡ್ತಿಲ್ಲ ಹೇಳಿ. ಈಗ ನಾನೊಂದು ಹೇಳ್ತೀನಿ, ಅವರು ಏನಂತ ಕರೀತಾವ್ರು ಗೊತ್ತಾ? ಆಳ್ಗಳನ್ನ, ನಮ್ ರೈತರು ಬರೋ ಆಳ್ಗಳನ್ನ 500 ರೂಪಾಯಿ ಕೊಡ್ತೀವಿ, 1000 ಕೊಡ್ತೀವಿ, ಬಂದಿ ನೀವು ನಮ್ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಇದ್ದಿ ಹೋಗ್ರಿ ಅಂತ ಕರೀತಾವ್ರೆ. ಅವ್ರಿಗೆ ದುಡ್ಡು ಚೆಕ್ ಕೊಟ್ಬಿಟ್ಟಿದ್ರೆ ಅವ್ರು ಯಾಕೆ ಬಂದ್ ಕೇಳ್ತಾ ಇದ್ರು? ನಮ್ಮನ್ನು ಕರೀತಾವ್ರೆ, ಬಂದು ಕುತ್ಕೊಳ್ರಿ ನಿಮ್ಗೂ 1000 ಕೊಡ್ತೀವಿ ಅಂತ. ಆತರ ಸರಿ ಅವ್ರು ಮಾಡೋದು? ಇದೆಲ್ಲ ಬಾಲಕೃಷ್ಣಣ್ಣ ಕಿತಾಪತಿ. ಇದು ಇಷ್ಟೆಲ್ಲ ಮಾಡ್ತಾ ಇರೋರು ಬಾಲಕೃಷ್ಣ ಅವ್ರಿಗೆಲ್ಲ ಚೆಕ್ ಕೊಟ್ಟ ಮೇಲೆ ಅವ್ರಿಗೆ ಅಲ್ಲಿ ಕುತ್ಕೊಳ್ಳೋ ಅವಶ್ಯಕತೆ ಏನದೆ? ರೈತರು ಹೇಳ್ತಾ ಇರೋದಂದ್ರೆ ನಾವ್ ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನಕ್ಕೆ ಅವಕಾಶ ಕೊಡಲ್ಲ, ಬೇರೆ ಕಡೆ ಮಾಡ್ತಾ ಇದ್ರೆ ಭೂ ಸ್ವಾಧೀನಕ್ಕೆ ಅವಕಾಶ ನಾವು ಕೊಡ್ತೀವಿ ಅಂತ ಏನು ಹೋರಾಟ ಮಾಡ್ತಿದ್ದಾರೆ, ಅಥವಾ ಜಮೀನು ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಏನು ಹೋರಾಟ ಮಾಡ್ತಿದ್ದಾರೆ. ಅಲ್ಲಿ ಬಾಲಕೃಷ್ಣ ಅವರು ಕೂಡ ಮಾಡ್ತಾ ಇರೋಂಥದ್ದು ಇದು ಕಿತಾಪತಿ. ಅದರಿಂದಾಗಿ ನಾವು ಯಾವುದೇ ಕಾರಣಕ್ಕೂ ಅಹೋರಾತ್ರಿಯನ್ನ ಮೊದಲಿಂದಲೂ ಕೂಡ ಮಾಡ್ತಾ ಇದೀವಿ, ಮುಂದೆಯೂ ಕೂಡ ನಾವು ಭೂ ಸ್ವಾಧೀನಕ್ಕೆ ಅವಕಾಶವನ್ನ ಮಾಡಿಕೊಡಲ್ಲ. ಇದು ಬಿಡದಿ ಟೌನ್ಶಿಪ್ ಸ್ಟಾಪ್ ಆಗ್ಲೇಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇರೋಂಥದ್ದು ನಾವು ಕಾಣ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ KS ಮಾರುತಿ ನಾಯ್ಕ, ಫ್ರೀಡಂ ಟಿವಿ, ಬೈರವಂಗಲ.